ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಒಂದೇ ಒಂದು ತೊಟ್ಟು ತುಪ್ಪ, ಒಂದೇ ಒಂದು ತೊಟ್ಟು ಎಣ್ಣೆ ಏನು ಹಾಕ್ದಂಗೆ ಮುದ್ದೆನ ಬೆಣ್ಣೆ ಥರ ಮಾಡಬಹುದು. ಭಾಳ ಅಂತಂದರೆ ಭಾಳ ಸರಳ. ನಾನಿವತ್ತು ಅದನ್ನು ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ತುಂಬ ಜನ ಕೇಳಿದರು. ಈಗೊಂದು ಹೋದ ವಾರದಲ್ಲಿ ಭಾಳ ಜನ ಕೇಳಿದರು. ಹಾಗಾಗಿ ತೆಗೀಲಿ ತೋರಿಸೋಣ ಅಂತೇಳಿ ಬಂದೆ. ನಾನಿದು ಈ ವಿಡಿಯೋದಲ್ಲಿ ಹೊಸಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ನನಗೆ ಗೊತ್ತಿರ್ತಕ್ಕಂಥ ಎಲ್ಲದನ್ನು ಮುದ್ದೆ ಮಾಡೋವಾಗ ನಾವೇನೇನು ಸೂಕ್ಷ್ಮತೆಗಳನ್ನು ಗಮನಿಸಬೇಕು ಅವೆಲ್ಲವನ್ನು ಅಂದರೆ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಿರೋದ್ರಿಂದ ವಿಡಿಯೋ ತುಂಬ ದೊಡ್ಡದಾಗಿರುತ್ತೆ. ಹಾಗಾಗಿ ಇದು ಹೊಸಬ್ರಿಗೆ ಮಾತ್ರ. ನಿಮಗೆ ಅಂದರೆ ಮುದ್ದೆ ಮಾಡಕ್ಕೆ ಬರ್ತಾ ಇದೆ ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾನು ಎಲ್ಲದನ್ನೂ ಹೇಳಬೇಕು ಅಂತೇಳಿ ಒಂದು ಕಡೆಯಿಂದ ಎಲ್ಲದನ್ನೂ ಹೇಳಿದ್ದೀನಿ ನನಗೆ ಗೊತ್ತಿರೋ ವಿಚಾರಗಳನ್ನು. ಹಾಗಾಗಿ ವಿಡಿಯೋ ದೊಡ್ಡದಾಗಿದೆ. ಬನ್ನಿ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನೀಗ ಏನು ಮಾಡಿದ್ದೀನಿ ಅಂತಂದರೆ ಒಂದು ಲೋಟ ತಗೊಂಡಿದ್ದೀನಿ. ಲೋಟದಲ್ಲಿ ರಾಗಿ ಹಿಟ್ಟನ್ನ ಸುಮ್ಮನೆ ಹಿಂಗೆ ಚಮಚ ತಗೊಂಡು ಇದಕ್ಕೆ ಹಾಕಿ ಒಂದು ಲೋಟ ಹಿಟ್ಟು ತಗೊಂಡಿದ್ದೀನಿ. ನಾನು ಇದನ್ನೇನು ಈ ಥರ ಒತ್ತಿಲ್ಲ, ಗೊತ್ತಾಯ್ತಾ? ಹಾಗೆ ಹಗುರಕ್ಕೆ ತೊಗೊಂಡಿರೋದು. ಆಮೇಲೆ ಸ್ವಲ್ಪ ಹಿಂಗೆ ಒಂಚೂರು ಇದು ಮಾಡಿ ತೊಗೊಂಡಿರೋದು. ಯಾಕಂದರೆ ನಿಮ್ಗೆ ಅಳತೆ ಚೆನ್ನಾಗಿ ಗೊತ್ತಾಗಲಿ ಅಂತೇಳಿ. ಮುದ್ದೆ ಯಾವುದೇ ಕಾರಣಕ್ಕೂ ಕೆಟ್ಟು ಹೋಗಬಾರ್ದು. ನೀವು ಈ ಸತಿ ಏನಕ್ಕೆ ಏನಾರಾಗಲಿ ಕಲಿಬೇಕು ಅಂತೇಳಿ ನಾನು ನಿಮಗೆ ಎಲ್ಲ ಸೂಕ್ಷ್ಮನೂ ಹೇಳ್ತಾ ಇದ್ದೀನಿ. ವಿಡಿಯೋ ದೊಡ್ಡದಾದ್ರೂ ಪರವಾಗಿಲ್ಲ ಅಂತೇಳಿ. ತೀರಾ ಕಲಿಯೋ ಇಚ್ಛಿರೋರು ನೋಡ್ತಾರೆ ಅಂತೇಳಿ. ಒಂದು ಲೋಟ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಗೊತ್ತಾಯ್ತಾ? ನಾನೇನು ಮಾಡ್ತೀನಿ ಅಂತಂದರೆ ಇದೇ ಲೋಟದಲ್ಲಿ ಒಂದು ಚಮಚ ರಾಗಿ ಹಿಟ್ಟನ್ನ ಕೊಟ್ಟರೆ ಅಂತ ಮಾಡ್ಕೋತೀವಿ, ಆಯಿತಾ? ಕೊಟ್ಟರೆ ಅಂತಂದರೆ ರಾಗಿ ಮುದ್ದೆ ಮಾಡೋದಕ್ಕೆ ನಾವು ಕೊಟ್ಟರೆ ಒಯ್ಯೋದು ಅಂತ ಹೇಳ್ತೀವಿ. ನೋಡಿರಿ, ಒಂದು ಚಮಚ ಹಿಟ್ಟು ತೊಗೊಂಡೆ. 1.5 ಚಮಚ ಹಿಟ್ಟನ್ನು ಇದೇ ಲೋಟದಿಂದ ತೊಗೊಂಡೆ ನಾನು, ಗೊತ್ತಾಯ್ತಾ? ಇವಾಗ ಇದನ್ನ ಇಲ್ಲಿಡ್ತೀನಿ. ನೋಡಿರಿ, ರಾಗಿ ಹಿಟ್ಟನ್ನ ತಗೊಂಡಿದ್ದು ಇದೇ ಕಪ್ಪು. ಇಂಥವು 3 ಇದ್ದಾವೆ. ನಿಮಗೆ ತೋರ್ಸೋಕ್ಕೆ ಅಂತೇಳಿ ಒಂದು ಕಪ್ನಾಗ ರಾಗಿ ಹಿಟ್ಟು ಹಾಕಿದ್ದೀನಿ, ಇನ್ನೊಂದು ಕಪ್ನಾಗ ನೀರಿನ ಅಳತೆ ಹೇಳ್ತೀನಿ, ಸರಿಯಾಗಿ ನೋಡ್ಕೊಳ್ರಿ. ಇವಾಗ 1 ಕಪ್ ನೀರನ್ನ ಈ ಬಾಣಲಿಗೆ ಹಾಕ್ತಾಯಿದ್ದೀನಿ. ನೀವು ಹೊಸ್ದಾಗ ಏನಾರು ಮಾಡ್ತಿದ್ದೀರಾ ಮುದ್ದೆ ಅನ್ನೋದಾದರೆ ಇಂಥ ಬಾಣಲಿನ ತಗೊಳ್ರಿ. ಬಾಣಲಿಯಾಗ ಮಾಡೋದ್ರಿಂದ ತಿರುವಾಕೆಲ್ಲ ಅನುಕೂಲ ಆಗುತ್ತೆ, ಚೆನ್ನಾಗಿ ಬರ್ತವೆ ಮುದ್ದೆ ಒಂಚೂರು. ಈಗ 1 ಲೋಟ ನೀರನ್ನ ಬಾಣಲಿಗೆ ಹಾಕಿದೆ ನೋಡಿ. ಇನ್ನೊಂದು ಲೋಟ ನೀರು ತಗೊಂಡೆ. ಇನ್ನೊಂದು ಲೋಟ ನೀರು ತಗೊಂಡಿಲ್ಲಿ ಕೊಟ್ಟರೆ ಮಾಡೋದಕ್ಕೆ ಅಂತೇಳಿ ಒಂಚೂರು ಹಿಟ್ಟು ತಗೊಂಡಿದ್ನಲ್ಲ, 1.5 ಚಮಚ ಹಿಟ್ಟನ್ನು, ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದಿಷ್ಟು, ಆಯಿತಾ? ಸಾಕಿಷ್ಟು. ಇದನ್ನ ಇಲ್ಲಿಡೋಣ. ಇದನ್ನು ಹಿಂಗೆ ಬಿಟ್ಟರೆ ತನ್ನಚಿಗೆ ತಾನೇ ಎಲ್ಲ ನೀರು ಕುಡ್ಕೊಂಡು ಏನು ಗಂಟು ಪಂಟು ಇಲ್ದಂಗೆ ಆಗುತ್ತೆ 1-2 ನಿಮಿಷಕ್ಕೆ, ಆಯಿತಾ? ಇಲ್ಲಿ ಇಡ್ತೀನಿ. ಇವಾಗ ಇದಕ್ಕೆ ನೀರನ್ನ ಹಾಕಿದೆ. ಮಿಕ್ಕಿರೋ ನೀರನ್ನು ಇದಕ್ಕೆ ಹಾಕಿದ್ದೀನಿ ನಾನು, ಗೊತ್ತಾಯ್ತಾ? ಮಿಕ್ಕಿರೋ ನೀರನ್ನು ಇದಕ್ಕೆ ಹಾಕಿದ್ದೀನಿ. ಇವಾಗ ನಾನು ಸ್ಟವ್ ಹಚ್ತಿದ್ದೀನಿ. ನೀರು ಬಿಸಿ ಆಗಲಿ ಸ್ವಲ್ಪ ಹೊತ್ತು. ನೋಡ್ರಿ, ನೀರು ಹಾಕಿದ್ನಲ್ಲ, ಈಗ ಚೆನ್ನಾಗಿ ನೀರು ಕುಡ್ಕೊಂಡೈತೆ, ಗಂಟುಗಳು ಏನೂ ಇಲ್ಲ ಇದು, ಆಯಿತಾ? ಇದನ್ನು ನಾವು ಕೊಟ್ರೆ ಅಂತ ಕರಿತೀವಿ. ನಮ್ಮ ಕಡೆ ಮುದ್ದಿಗೆ ಕೊಟ್ರೆ ಒಯ್ಯೋದು ಅಂತಲೂ ಅಂತಾರೆ. ಈ ಥರ ಮುದ್ದೆ ಮಾಡೋದಕ್ಕೆ ಮುದ್ದಿಗೆ ಹೆಸರಿಡೋದು ಅಂತ ಅಂತೀವಿ. ಇಲ್ಲೆಲ್ಲ ಮುದ್ದಿಗೆ ಹೆಸರಿಡ್ತೀವಿ ಅಂದರೆ ಏನಂತ ಹೆಸರಿಡ್ತಾರೆ ಅಂತ ಕೇಳ್ತಾರೆ. ಮುದ್ದಿಗೆ ಹೆಸರಿಡೋದು ಅಂದರೆ ಮುದ್ದೆ ಮಾಡೋಕೆ ಹಿಂಗೆ ನೀರಿಟ್ಟು ಇದೆಲ್ಲ ಮಾಡೋ ಒಂದು ಇದಕ್ಕೆ ಮುದ್ದಿಗೆ ಹೆಸರಿಡೋದು ಅಂತ ಕರೀತಾರೆ ಹಳ್ಳಿ ಕಡೆ. ಆಮೇಲೆ ನೋಡಿರಿ, ಮುದ್ದೆ ಕೂಡ್ಸೋದಕ್ಕೆ ಇದೊಂದು ದಿಮ್ಮಂದೊಂದು ಸೌಟ್ ತಗೋಬೇಕು ನೀವು. ಗಟ್ಟಿ ಇರಬೇಕು. ಹಿಂಗಂದರೆ ಹಿಂಗೆ ಬಳುಕಾಡುತ್ತಿರಬಾರ್ದವು, ಬಿಗೆ ಮೇಲೆ ತಿರುಗಬೇಕಲ್ಲ ಇದನ್ನು. ಹಂಗಾಗಿ ಈ ಚಮಚಗಳು ಗಟ್ಟಿ ಇರಬೇಕು. ಆವಾಗ ಮಾತ್ರ ಮುದ್ದೆ ಗಂಟಾಗೋದಿಲ್ಲ, ಗೊತ್ತಾಯ್ತಾ? ಇಂಥ ಬಿಗಿಯಾದೊಂದು ಸೌಟು ಇಟ್ಕೊಳ್ರಿ ನೀವೊಂದು. ನೋಡಿ, ನೀರಲ್ಲಿ ಗುಳ್ಳೆ ಎದ್ದೇಳ್ತವೆ. ಆವಾಗ ಏನು ಮಾಡ್ತಾರಪ್ಪ ಅಂದರೆ ಆ ನೀರು ಬಿಸಿಯಾಗಿರುತ್ತೆ, ಚೆನ್ನಾಗಿ ಇನ್ನೇನು ಕುದಿಯೋಕ್ಕೆ ಶುರು ಹಚ್ಕೋಬೇಕು. ಆ ಒಂದು ಸಮಯಕ್ಕೆ ನೀವು ಇಲ್ಲೇನು ಕೊಟ್ಟರೆ ಕದ್ರಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಇದಕ್ಕೆ ಹಾಕ್ರಿ. ಹಾಕ್ಬಿಟ್ಟು ಇದನ್ನು ಗೂರಾಡ್ಬೇಕು ಸ್ವಲ್ಪ ಹೊತ್ತು, ಕುದಿ ಬೀಳೋ ತನಕ. ಆದರೆ ಹಂಗೇನು ಒಂದೇ ಸಮ ಗೂರಾಡ್ತಿರ್ಬೇಕು ಅಂತಿಲ್ಲ, ಆವಾಗ ಅನ್ಸುತ್ತೆ 2-3ಕೆ. ಇದನ್ನು ಹಂಗೆ ಅದೇ ಹೇಳಿದ್ನಲ್ಲ, 2-3ಕೆ ಒಂದು ಸತಿ ಹಿಂಗೆ ಗೂರಾಡ್ತಿರ್ಬೇಕು ಹಿಂಗೆ. ನಾನು ಜೋರು ಉರಿ ಇಟ್ಟು ಹಿಂಗೆ ಗೂರಾಡ್ತಾಯಿದ್ದೀನಿ, ಯಾಕಂದರೆ ಗಾಢ ಕುದಿಯೋಕ್ಕೆ
ಸ್ಟಾರ್ಟ್ ಆಗುತ್ತೆ ಅಂತೇಳಿ ಜೋರೂರಿ ಇಟ್ಟಿದ್ದೀನಿ. ಹಿಂಗೆ ಗುರಾಡ್ತಾ ಇದ್ದೀನಿ. ಉರಿ ಜೋರಾಗಿಟ್ಟು ಎಲ್ಲರ ಮತ್ತು ಆ ಕಡೆ ಈ ಕಡೆ ಹೋದಿರ ಇದು ಹಾಲಿಗೆ ಹೆಚ್ಚು ಉಕ್ಕುತ್ತೆ. ಉಕ್ಕಿಬಿಡ್ತು ಅಂದರೆ ಸ್ಟವ್ ತುಂಬ ಎಲ್ಲ ಇದಾಗ್ಬಿಡುತ್ತೆ. ಹಾಗಾಗಿ ಜೋರುರಿ ಇಟ್ಟರೆ ಅದ್ರ ಮುಂದೆಗಡೆ ನಿಂತು ಹಿಂಗೆ ಗುರಾಡ್ತಿರ್ಬೇಕು. ಹಿಂಗೆ ನೋಡಿರಿ ಉಕ್ಕೆ ಹೆಂಗೆ ಬರುತ್ತೆ ಅಂತ. ಹಿಂಗೆ ಬಂದಾಗ ಏನು ಮಾಡ್ತೀನಿ, ನಾನು ಉರಿ ಸಣ್ಣಕ್ಕೆ ಮಾಡಿ ಈ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಒಂದು 3 ನಿಮಿಷ ಹಿಂಗೆ ಕುದಿಲಿ. ನೀವು ಬೇಕಾದ್ರೆ ಬೇರೆ ಕೆಲಸ ಮಾಡ್ಕೊತಿರ್ಬೋದು ಅವಾಗ. ಆಯಿತಾ? ಇದಕ್ಕೆ ಮುದ್ದೆಗೆ ಹೆಸರಿಡೋದು ಅಂತ ಅನ್ನೋದು ನಮ್ಮ ಕಡೆ. ಕರೆಕ್ಟಾಗಿ 3 ನಿಮಿಷ ಇಟ್ಕೊಳ್ರಿ ನೀವು. ಒಂದು 3 ನಿಮಿಷ ಹಿಂಗೆ ಕುದಿಲಿ. ಉರಿನ ಸಣ್ಣೂರಿಗೆ ಇಟ್ಟಿದ್ದೀನಿ. ನಮ್ಮ ಸ್ಟವ್ ಇದೆ, ಚೆನ್ನಾಗಿ ಉರಿ ಇತ್ತು. ಹಂಗಾಗಿ ಸಣ್ಣೂರಿ ಅಂದ್ರೂ ಒಂದು ಇದಕ್ಕೂ ಒಂದು ಮಟ್ಟಿಗೆ ಉರಿ ಇತ್ತು ಚೆನ್ನಾಗಿ, ಏನೂ ತೊಂದರೆ ಇಲ್ಲ. ಇದು ಕುದೀತಾ ನೀವು ನಾನು ಏನು ಹೇಳಿದೆ 3 ನಿಮಿಷ ಅಂತೇಳಿ ಅಷ್ಟೆಲ್ಲ ಚೂರು ಹಿಂಗೆ ಮಂದಾಗಿರುತ್ತೆ ಇದು. ಈಗ ಸರಿಯಾಗಿ 3 ನಿಮಿಷ ಆಗೈತೆ. ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಸತಿ ಹಿಂಗೆ ಗೂರಾಡಿ ಇಲ್ಲಿ ಏನು ಈ ಕಪ್ನಲ್ಲಿ ನಾನು ರಾಗಿ ಹಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತೀನಿ. ಹುಷಾರಾಗಿ ಹಾಕ್ರಿ. ಇವಾಗ ಒಂಚೂರು ಉರಿ ಜಾಸ್ತಿ ಮಾಡಿರಿ, ಅದು ಮುಳುಗಬೇಕು. ಒಂಚೂರು ಉರಿ ಜಾಸ್ತಿ ಮಾಡಿದರೆ ನಾವೇನು ಹಿಟ್ಟು ಹಾಕಿದ್ದೀವಿ ಹಿಟ್ಟನ್ನು ಮುಳುಗಿಸುತ್ತದು, ಉಕ್ಕು ಬಂದು. ಆಯಿತಾ? ಹಿಂಗೆ. ಇವಾಗ ಏನು ಮಾಡ್ತೀನಿ, ಮತ್ತೆ ಅದೇ ಸಣ್ಣ ಉರಿ ಇಟ್ಟು ಮತ್ತೆ ನಾನು 3 ನಿಮಿಷ ಹಿಂಗೆ ಬಿಡ್ತೀನಿ ಕುದಿಯೋಕ್ಕೆ. 3 ನಿಮಿಷ ಸಾಕು. ನೋಡಿರಿ 3 ನಿಮಿಷ ಆಯಿತು. 3 ನಿಮಿಷ ಆದಮೇಲೆ ಈ ಕೊಟ್ರೆ ತೆಗೆದು ನಾನು ಸ್ವಲ್ಪ ಕೊಟ್ರೆ ತೆಗೆದು ಈ ಕಡೆಗೆ ಇಡ್ತೀನಿ. ಇದು ಯಾಕೆ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಒಂದು 2 ಚಮಚ, ಒಂದು 3 ಚಮಚ ಈ ಕಡೆಗೆ ತೆಗೆದಿಟ್ಟಿದ್ದೀನಿ. ಆಯಿತಾ? ನೀವು ಒಂದು 2 ಸತಿ ಕಲಿಯೋವರೆಗೂ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇದಿಲ್ಲ ತಪ್ಪ ಈ ಕಡೆ. ಇವಾಗ ನೋಡಿರಿ ನಾನು ಉರಿ ಸಣ್ಣಕ್ಕೆ ಇಟ್ಟಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಭಯ ಐತೆ ಅನ್ನೋದಾದರೆ ಸ್ಟವ್ ಆಫ್ ಮಾಡ್ಕೊಂಡು ಕೂಡ ಕೂಡಿಸ್ಬೋದು. ಆಯ್ತು? ಇವಾಗ ಏನು ಮಾಡ್ತೀನಿ, ಇದನ್ನ ಹಿಟ್ಟೆಲ್ಲ ಚೆನ್ನಾಗಿ ಕೂಡಿಸ್ತೀನಿ ನಾನು. ಚೆನ್ನಾಗಿ ನೋಡ್ಕೊಳ್ರಿ, ವಿಡಿಯೋ ದೊಡ್ಡದಾದ್ರೂ ಪರವಾಗಿಲ್ಲ. ನೀವು ನೀವು ಮಾಡೋ ಅಡುಗೆ ಯಾವತ್ತೂ ಕೆಟ್ಟೋಗಬಾರ್ದು. ಮುದ್ದೆ ಅಷ್ಟು ಚೆನ್ನಾಗಿ ಒಂದು ಹನಿ ಎಣ್ಣೆ ಹಾಕೋದು ಬೇಡ, ತುಪ್ಪ ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ಅಷ್ಟು ಇದರಲ್ಲಿ ನೀವು ಕಲಿಬೋದು. ಗೊತ್ತಾಯ್ತಾ? ಹೀಗೆ ಚೆನ್ನಾಗಿ ಕೂಡಿಸ್ಬೇಕು ಇದನ್ನ. ನೋಡಿರಿ, ಇದು ನಾವು ಹಿಟ್ಟು ಹಾಕಿದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಭಾಳ ಹೊತ್ತಂಗೆ ಕುದಿಸ್ಬಿಟ್ವಿ ಅಂದರೆ ಅದು ಕೆಳಗಡೆಯಿಂದ ಪದರ ಥರ ಕಟ್ಟಿ ಒಂದಿಷ್ಟು ಚೆನ್ನಾಗಿ ಬೇಯುತ್ತೆ. ಮೇಲ್ಗಡೆ ಹಿಟ್ಟೇನು ಬೆಂದಿರಲ್ಲ ಅದು. ಅದೇನಾಗುತ್ತೆ, ಜಾಸ್ತಿ ಬೆಂದಾಗ ಗಂಟುಗಳಾಗುತ್ತೆ. ನೀವು ಎಷ್ಟೇ ಚೆನ್ನಾಗಿ ತಿರುವಿದ್ರೂ ಕೂಡ ಅದು ಗಂಟು ಹೊಡಿಯಲ್ಲ, ಅದು ಹಂಗೆ ಇರುತ್ತೆ. ಗೊತ್ತಾಯ್ತಾ? ನೋಡಿರಿ, ಇವಾಗ ಮುದ್ದೆ ನಿಮಗೆ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ನೀವು ಇವಾಗ ನೋಡ್ಕೋಬೋದು. ನಾನು ಇವಾಗ ಇಲ್ಲೇನು ಕೊಟ್ಟರೆ ಎತ್ತಿಟ್ಟಿದ್ನಲ್ಲ, ಇದನ್ನ ಇವಾಗ ಒಂದು ಚಮಚ ಇದಕ್ಕೆ ಹಾಕೋತೀನಿ. ಆಯಿತಾ? ಯಾಕಂತಂದರೆ ಕೆಲವೊಂದು ರಾಗಿ ಹಿಟ್ಟು ಜಾಸ್ತಿ ನೀರು ಕುಡಿತವೆ, ಕೆಲವೊಂದು ಕಡಿಮೆ ನೀರು ಕುಡಿಯುತ್ತೆ. ಇವಾಗ ಕೊಟ್ಟರೆ ಹಾಕಿದ ಮೇಲೆ ಹುಷಾರಾಗಿ ತಿರೋಬೇಕು. ಯಾಕಂದರೆ ಭಾಳ ನಯಸ್ಸಾಗಿರುತ್ತಲ್ಲ, ಆ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದನ್ನು ಹಾಕ್ಕೊಂಡ್ರಿ ಅಂತಂದರೆ ನಿಧಾನಕ್ಕೆ ತಿರೋಬೇಕು. ಗೊತ್ತಾಯ್ತಾ? ಹಿಂಗೆ ಚೆನ್ನಾಗಿ ತಿರುವಿರಿ. ಮುದ್ದೆ ನಿಮ್ಮದು ಕೆಲವರಿಗೆ ಮುದ್ದೆ ಚೂರು ಗಟ್ಟಿಗಿರಬೇಕು, ಇನ್ನು ಕೆಲವರಿಗೆ ಒಂಚೂರು ಮೆತ್ತಗಿರಬೇಕು. ಹಂಗಾಗಿ ಅದು ಅವ್ರವ್ರ ಇಚ್ಛೆ, ಗಟ್ಟಿಗೆ ಬೇಕೋ ಮೆತ್ತಗೆ ಬೇಕೋ. ನಿಮಗೆ ನೋಡಿ ಇಲ್ಲಿ ಗೊತ್ತಾಗುತ್ತಲ್ಲ, ಗೊತ್ತಾಯ್ತಾ? ನೋಡಿರಿ, 1.5 ಗಂಟೆ ಬಿತ್ತೇನೆ ನೋಡಿರಿ. ನೀವು ಸುಲಭವಾಗಿ ನಿಮ್ಗೆ ಹಿಂಗೆ ಕೂಡಿಸ್ತಾ ಬಂದರೆ ಇರೋ ಗಂಟುಗಳೆಲ್ಲ ಹಂಗೆ ಹೋಗ್ತವೆ. ನೀವು ಪೂರ್ತಿ ಗೊತ್ತಾಗಲಿ ಅಂತ ಇದನ್ನ ವಿಡಿಯೋನ ಒತ್ತಟ್ಟಿಂದ ನೀಟಾಗಿ ಎಲ್ಲನೂ ಹೇಳ್ಕೊಡ್ತಾಯಿದ್ದೀನಿ. ಗೊತ್ತಾಯ್ತಾ? ಮತ್ತು ಇದನ್ನು ಹಾಕ್ಬೋದು. ಇದನ್ನು ಒಂದು ಚಮಚ ಹಾಕಿದರೆ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ನಾನು ಇಷ್ಟು ಹಾಕ್ತಾಯಿದ್ದೆ. ಒಂದೊಂದು ಹಿಟ್ಟು ನೀರು ಜಾಸ್ತಿ ಆಯಿತು ಅಂತಂದರೆ ನಿಮ್ಗೆ ಇಷ್ಟೇ ಸಾಕು ಅಂತಂದರೆ ಈ ಕೊಟ್ಟರೆನ ತೆಗಿಬೋದು. ಇದು ನೀವು ಹಿಂಗೆ ಕುಡಿಬೋದು. ಯಾಕಂದರೆ ಇದು ಚೆನ್ನಾಗಿ ಕುದ್ದಿರೋದ್ರಿಂದ ಒಂದಿಷ್ಟು ನೀವು ಕುಡಿಬೋದು, ಏನು ತೊಂದರೆ ಇಲ್ಲ. ಗೊತ್ತಾಯ್ತಾ? ಈ ಥರ ಟ್ರಿಕ್ಸ್ನ ನೀವು ಬಳಸಿ ಮುದ್ದೆ ಮಾಡಿರಿ. ಮುದ್ದೆ ಬೆಣ್ಣೆ ಥರ ಬರುತ್ತೆ. ಒಂದು ಹನಿ ಎಣ್ಣೆ ಹಾಕೋದು ಬೇಡ, ಏನೂ ಹಾಕೋದು ಬೇಡ.
ಒಂದು ಸತಿ 2 ಸತಿ ಈ ಥರ ಹಿಂಗೆ ಕೊಟ್ಟರೆ ತೆಗೆದು ಇಟ್ಕೊಂಡು ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಒಂದು ಸತಿ ಅದರದ್ದು ಹದ ಗೊತ್ತಾಯಿತು ಅಂತಂದರೆ ನಿಮಗೆ ಮತ್ತೇನು ಮಾಡೋದು ಬೇಡ, ನಿಮ್ಗೆ ಗೊತ್ತಾಗುತ್ತಲ್ಲ ಅಂದಾಜು. ಹಾಗಾಗಿ ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ. ನಾನೊಂದಕ್ಕೆ ಯಾಕೆ ಸುಮ್ಮನೆ ಹೇಳು, ಪ್ರಮಾಣ ಸತ್ಯ ಆಗಲೂ ಒಂದು ತಟ್ಟೆ ಎಣ್ಣೆನೂ ಹಾಕಿಲ್ಲ, ತುಪ್ಪನೂ ಹಾಕಿಲ್ಲ, ಹಾಗೆ ಮಾಡ್ತಿರೋದು. ಗಂಟೆ ಇಲ್ಲ. ಅದಕ್ಕೆ ಕೊಟ್ಟರೆ ತೆಗಿಯೋದೇನು ತೆಗಿಲೇಬೇಕು ಅಂತಿಲ್ಲ. ಕೆಲವೊಂದು ಹಿಟ್ಟು ಜಾಸ್ತಿ ನೀರು ಕುಡಿಯುತ್ತೆ, ಕೆಲವೊಂದು ಹಿಟ್ಟು ಕಡಿಮೆ ನೀರು ಕುಡಿಯುತ್ತೆ. ಹಂಗಾಗಿ ನಾನು ನಿಮಗೆ ತೆಗೆದು ಈ ಒಂದು ಮೆಥಡನ್ನು ನೀವು ಅನುಸರಿಸ್ರಿ ಅಂತ ತೋರಿಸ್ತಿರೋದು. ನೋಡಿ, ಇಷ್ಟೊತ್ತು ಮುದ್ದೆ ಬೆಂದಿದ್ದಲ್ಲ, ಇದೆಲ್ಲ ಚೆನ್ನಾಗಿ ಕೂಡಿಸಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸಣ್ಣೂರಿನಲ್ಲೇ ಏನು ಬೇಯಿಸ್ತೀವಿ, ಇವಾಗಲೇ ಮುದ್ದೆ ಬೆಣ್ಣೆ ಥರ ಆಗೋದು. ಬೆಣ್ಣೆ ಎಷ್ಟು ನುಣ್ಣಗೆ ಬೆಣ್ಣೆ ಥರ ಆಗೋದು ಈ ಒಂದು ಹಂತದಲ್ಲೇ. ಅದು ಇದನ್ನು ಮಾತ್ರ ಮರಿಬೇಡ್ರಿ. ಮುದ್ದೆ ಕೂಡಿಸಿದಾದ್ಮೇಲೆ ನೀವು ಹಿಂಗೊಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಸಣ್ಣೂರಿನಲ್ಲೇ ಇದನ್ನು ಮಾಡಬೇಕು, ಮಗಿಸ್ಬೇಕು. ಗೊತ್ತಾಯ್ತಾ? ಇಲ್ಲೊಂದು ಚೂರು ಇಷ್ಟು ಕೊಟ್ಟರೆ ಉಳಿದೈತಲ್ಲ, ಇದನ್ನು ಹಾಕ್ಬೋದಿತ್ತು. ಇದನ್ನ ಹಾಕಿರೋ ಸ್ವಲ್ಪ ಮುದ್ದೆ ಮೆತ್ತಿಗಿರ್ತವೆ. ಇಲ್ಲ ನನಗೆ ಸ್ವಲ್ಪ ಮೀಡಿಯಮ್ ಇರಬೇಕು, ಹಾಗಾಗಿ ಒಂದಿಷ್ಟು ಉಳಿಸಿದ್ದೀನಿ. ಇದನ್ನೇ ನನಗೆ ಬಾಯಿಗೆ ಒಯ್ಕೊಂಡ್ರೆ ಆಯಿತು. ಗೊತ್ತಾಯ್ತಾ? ನಿಮ್ಗೆ ಯಾರು ಮೆತ್ತೊಂದು ಬೇಕು, ಸ್ವಲ್ಪ ಮೆತ್ತಿಗಿರಬೇಕು, ಯಾರನ್ನ ಹಿರಿಯರಿದ್ದಾರೆ ನಮ್ಮ ಮನೆಯಲ್ಲಿ ಏನಾರು ಆದರೆ ಅಷ್ಟು ಹಾಕಿದರೆ, ನಾನು ಏನು ಅಳತೆ ತೋರಿಸಿದೆ, 1 ಕಪ್ ರಾಗಿಟ್ಟಿಗೆ 2 ಕಪ್ ನೀರು ಶಿಸ್ತಾಗುತ್ತೆ. ಇವಾಗ ನಾನು 1 ನಿಮಿಷ, ಸರಿಯಾಗಿ 1 ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಮಾಗಿಸ್ತಾ ಇದ್ದೀನಿ. ಇವಾಗ 1 ನಿಮಿಷ ಆಗಿದೆ. ನಾನು ಈ ಮುಚ್ಚಳ ತೆಗೆದು ಇನ್ನೊಂದು ಸತಿ ತಿರುತ್ತೀನಿ. ಇವಾಗ ಗೊತ್ತಾಯ್ತಾ? ಸ್ವಲ್ಪ ನೀರನ್ನ ಚಿಮುಕ್ಸ್ಕೋಬೇಕು. ಹಿಂಗೆ ಒಂಚೂರು ನೀರು ಚಿಮುಕ್ಸ್ಕೊಂಡು ಮುದ್ದೆ ತಿರುಗಬೇಕು. ಎಲ್ಲರೊಂದು ಕಳ್ಳಮಿಳ್ಳ ಗಂಟು ಉಳ್ಕೊಂಡಿದ್ವು ಅಂದ್ರೂ ಈ ಒಂದು ಹಂತದಲ್ಲಿ ಆ ಗಂಟುಗಳು ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಡ್ತವೆ. ನಾನು ಸ್ವಲ್ಪ ಈ ಕಡೆಗೆ ಹಿಂಗೆ ಸ್ಟವ್ ಇಳಿಸಿ ಒತ್ತಟಿ ಇಟ್ಕೊಂಡು ಕೂಡಿಸ್ತೀನಿ, ನಿಮಗೆ ಒಂಚೂರು ಕಾಣಲಿ ಅಂತೇಳಿ ಸ್ಟವ್ ಮೇಲೆ ಹಿಂಗೆ ಕೂಡಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ನೋಡಿರಿ, ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಆಲೆ ಮುದ್ದೆ ಕೈಗೆ ಅಂಟುತ್ತಿಲ್ಲ. ನಿಮ್ಗೆ ಈಗ ನೋಡುವಾಗ ಇಷ್ಟೊಂದು ದೊಡ್ಡ ಪ್ರೊಸೀಜರ, ಇಷ್ಟೊಂದೆಲ್ಲ ಬೇಕಂತ ಅನಿಸುತ್ತೆ. ಒಂದು ಸತಿ ಈ ಥರ ಮುದ್ದೆ ಮಾಡ್ಕೊಂಡು ತಿಂದು ನೀವೇ ಹೇಳ್ತೀರಾ. ಇನ್ನೊಂದು ತೊಟ್ಟು ನೀರು ಚಿಮುಕ್ಸಿ, ಆಯಿತಾ? ಪ್ಲೇಟ್ ಮುಚ್ಚಿ 1 ನಿಮಿಷ, ಒಟ್ಟು ಎಷ್ಟಾಯಿತು, 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ದಂಗಾಯಿತು ಅಲ್ವಾ? ಈಗ 1 ನಿಮಿಷ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ನೋಡಿರಿ, ನಾನು ಸ್ಟವ್ ಆಫ್ ಮಾಡಿ ಮುಚ್ಚಳ ತೆಗೆದು ಮತ್ತಿನ್ನೊಂದು ಸತಿ ತಿರುತ್ತಿ. ಈ ಮುದ್ದೆ ಕಟ್ಟೋದಷ್ಟೇ, ಮುಗೀತು. ಇಷ್ಟೇ ನೋಡಿರಿ. ಎಲ್ಲರ ಒಂದು ಗಂಟೆಲ್ಲರ ಕಾಣಿಸ್ತೈತೆ ನೋಡಿರಿ. ಒಂದೂ ಗಂಟಿಲ್ಲ ಈ ಥರ ಮಾಡಿದರೆ. ಸ್ವಲ್ಪ ಹಸೆಕಾಯಿ ಮಾಡಿಕೊಂಡು ಒಂಚೂರು ಹಿಂಗೆ ಮುದ್ದೆ ತೊಗೊಂಡ್ರೆ ಕೈ ಗಂಟೋದಿಲ್ಲ. ಹಿಂಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತೇಳಿ. ನೋಡಿರಿ, ತುಂಬ ಸುಡ್ತಿರುತ್ತೆ, ಹುಷಾರು. ಒಂದು ಸ್ವಲ್ಪ ನೀರು ಚಿಮ್ಸ್ಕೊಂಡೆ ತಿರುವಿದ್ರೆ ನಿಮ್ಗೆ ಅಂಟಿಸ್ತೈತೆ ಅಂತ ಅನಿಸಲ್ಲ ಅದು. ನೀವು ಎಷ್ಟು ಚೆನ್ನಾಗಿ ತಿರುತ್ತೀರೋ ಅಷ್ಟು ಗಂಟೆಗಳು ಹೋಗ್ತವೆ, ಎಲ್ಲರೂ ಒಕ್ಕೊಂಡಿದ್ರೆ ಒಂದೊಂದು. ಇವಾಗ ನಾನು ಇದನ್ನ ಮುದ್ದೆ ಕಟ್ಟೋದಕ್ಕೆ ಜೋಡಿಸ್ಕೊತೀನಿ, ಪ್ಲೇಟ್ ಮುಚ್ತೀನಿ, ಮತ್ತು ತಣ್ಣಗಾದರೆ ಇದಾಗುತ್ತೆ ಅಂತ. ಇವಾಗ ಮುದ್ದೆ ಕಟ್ಟೋದಕ್ಕೆ ಹಿಂಗೊಂದು ಚಪಾತಿ ಮಣೆ ತಗೊಂಡಿದ್ದೀನಿ ನಾನು. ಇವಾಗ ನೋಡಿರಿ, ಇದ್ರ ಮೇಲೆ ಗ್ಯಾಸ್ ಕಟ್ಟೋ ಮೇಲೆ ಇಟ್ಕೊಂಡ್ಬಿಟ್ರೆ ಸರ್ರೇ ಬಿಗಿ ಸಿಗುತ್ತೆ ಒಂದು ಹಿಡಿತ. ಹೆಂಗೆ ಬೇಕಾದರೆ ಇದು ಮಾಡ್ಕೊಂಡು ಒಂದನ್ನೇ ನೀರು ಚಿಮ್ಮಿಸ್ಕೊತಿರ್ಬೇಕು ಹಿಂಗೆ, ಆಯಿತಾ? ನೋಡಿರಿ, ಗಂಟುಗಳೆಲ್ಲರೂ ಒಂದಿದ್ದರೆ ಹೋಗ್ತವೆ ಈ ಥರ. ಇದ್ರಾಗ ಮೀಡಿಯಮ್ ಸೈಜ್ನ 2 ಮುದ್ದೆ ಆಗ್ತವೆ, ಆಯಿತಾ? ಇವಾಗ ಈ ಚಪಾತಿ ಮಣಿಗೆ ಒಂಚೂರು ನೀರು ಹಚ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುದ್ದೆಗಳನ್ನು ಕಟ್ಕೊಳ್ರಿ, ಆಯಿತಾ? ನೋಡಿರಿ, ಈ ಥರ ಹಸಿ ಮಾಡ್ಕೋಬೇಕಿದ್ನ. ಈ ಥರ ಇದನ್ನು ಮಾಡಿದರೆ ಏನಾಗುತ್ತೆ, ಮುದ್ದೆಗಳು ಚೆನ್ನಾಗಿ ದುಂಡಗೆ ಬರ್ತವೆ ಹಿಂಗೆ.
ನೋಡಿ. ಇನ್ನು ನಿಮಗೆ ಸ್ವಲ್ಪ ಎಲ್ಲೋ ಈ ಥರ ಕ್ರ್ಯಾಕ್ಸ್ಗಳು ಬರಬಾರ್ದು ಅಂದರೆ ಏನು ಮಾಡ್ತೀರ ಅಂದರೆ ಕೈ ಬಟ್ಲು ಇರುತ್ತಲ್ಲ, ಕೈ ಬಟ್ಲು ಅಂದರೆ ಈ ಥರ ಒಂದು ತಟ್ಟೆ ಇದನ್ನ ಮುಚ್ಚಿದೆ ತೋರಿಸ್ತೀನಿ. ಹಿಂಗೆ ಹಾಕ್ಕೊಂಡು ಜೋರಾಗಿ ಹಿಂಗೆ ಮಾಡ್ಕೊಬಂದರೆ ಅದಕ್ಕೆ ಸ್ವಲ್ಪ ಬಿಗೆ ಮೇಲೆ ಏಟು ಬಿದ್ದರೆ ಆ ಥರ ಕ್ರ್ಯಾಕ್ಸ್ ಅಂತೀವಲ್ಲ, ಸೀಳಲ್ಲ ಮುದ್ದೆಗಳು, ದುಂಡುಗೆ ಬರುತ್ತೆ ಈ ಥರ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಮುದ್ದೆ. ನೋಡಿರಿ ಇಷ್ಟೇ ಮುದ್ದೆ ಮಾಡೋದು, ಬೆಣ್ಣೆ ಅಂತ ಮುದ್ದೆ ಆಯಿತಾ. ಅಳತಿನಲ್ಲಿ ಇಂಥದ್ದೊಂದು ಒಂದು ಮುದ್ದೆ ಆಗಿತ್ತಾ, ಇನ್ನೊಂದು ಇದಕ್ಕಿಂತ ಸಣ್ಣದೊಂದು ಆಗುತ್ತೆ. ಇಲ್ಲೇ ನಿಮಗೆ ಮುರಿದು ತೋರಿಸ್ತೀನಿ ಎಷ್ಟು ಮೃದುವಾಗಿ ಬಂದೈತಿ ಅಂತೇಳಿ ಅಂತ. ನೋಡ್ರಿ ಮುದ್ದೆ ಚೆನ್ನಾಗೂ ಬೆಂದಿದೆ, ಚೆನ್ನಾಗೂ ಇದೆ, ಗೊತ್ತಾಯ್ತಾ. ಇಷ್ಟೇ. ಒಂದು ಪಕ್ಷ ಏನಾದರೂ ನಿಮಗೆ ಅಲ್ಲಿ ಕೂಡಿಸ್ಕೊಬೇಕಾದ್ರು ತುಂಬ ಅಂದರೆ ತುಂಬ ತೆಳ್ಳಗಾತಪ್ಪ ಅಂತಂದರೆ ಇನ್ನೊಂದು ಚಮಚ ಹಸಿ ರಾಗಿ ಹಿಟ್ಟನ್ನ ಅದಕ್ಕೆ ಹಾಕ್ಕೊಂಡು ನೀವು ಚೆನ್ನಾಗಿ ತಿರುಗಿಕೊಂಡ್ರೆ ಅಂತಂದರೆ ಸರಿ ಹೋಗುತ್ತೆ. ಅದೊಂದು ಚಮಚ ಹಿಟ್ಟು ಬೇಯಲ್ವೇ ಆಗುತ್ತೆ ಅನ್ಕೋಬೋದು. ಈ ಮುದ್ದೆ ಬಿಸಿ ಭಾಳ ಇರುತ್ತೆ, ಇದ್ರ ಬಿಸಿಗೆ ಅದೊಂದು ಚಮಚ ಹಿಟ್ಟು ಇದ್ರ ಜೊತೆಗೇ ಸೇರಿಕೊಂಡು ಚೆನ್ನಾಗಿ ಬೇಯುತ್ತೆ. ನೋಡಿದರೆ ಎಷ್ಟು ಚೆನ್ನಾಗಿ ಮುದ್ದೆ ಬಂತು ಅಂತೇಳಿ. ಇಷ್ಟೇ ನೋಡಿರಿ ಮುದ್ದೆ ಮಾಡೋದು. ನಿಮಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ನನಗೆ ಹೇಳ್ರಿ. ನಿಮ್ಗೆ ಅನ್ನಿಸ್ಬೋದು ಬಾಣಲಿಗೆ ಭಾಳ ಹತ್ತತ್ತೆ ತಳಕ್ಕೆ ಅಂತೇಳಿ ಅಂತ. ಮುದ್ದೆ ಅದೊಂಚೂರು ತಳಕ್ಕೆ ಹತ್ತಬೇಕಂತೆ ಅದು, ಯಾಕಂದರೆ ಅದು ನಾಳೆ ಬೆಳಗ್ಗೆ ನೀವು ಕೆರೆದು ಎಲ್ಲರ ಹೊರಗೆ ಚೆಲ್ಲಿದರೆ ಗುಬ್ಬಿ ಕಾಗೆಗಳೆಲ್ಲ ತಿಂತವೆ ಅಂತೇಳಿ. ಹಂಗಾಗಿ ಅದ್ರ ಬಗ್ಗೆ ಒಂದೊಂದಿಷ್ಟು ಹೋಗಿರುತ್ತೆ ಅಷ್ಟೇ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡ್ರಿ. ಯಾವಾರ ಪ್ರಾಣಿ ಪಕ್ಷಿಗಳಂತೂ ತಿಂತವೆ, ಅವಕ್ಕೂ ಆಹಾರ ಬೇಕಲ್ಲ. ಮತ್ತು ನೋಡಿರಿ ಒಂದು ಕಪ್ ಹಿಟ್ಟಿನಲ್ಲಿ ಒಂದು ದೊಡ್ಡದು ಒಂದು ಸಣ್ಣದು ಮುದ್ದೆ ಆಗಿದೆ. ಸರಿ ಆಯ್ತು, ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನಗೆ ಟ್ರೈ ಮಾಡಿ ಹೇಳಿ. ಈ ವಿಡಿಯೋ ದೊಡ್ಡದು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ರಿಗೂ ಹೊಸೊಬ್ಬರಿಗೆ ಅದರಲ್ಲೂ ಹೊಸೊಬ್ಬರಿಗೆ ಅರ್ಥ ಆಗಲಿ ಅಂತೇಳಿ. ಆಮೇಲೆ ತುಂಬ ಜನ ಕೇಳಿದರು ನೀವು ಹೆಂಗೆ ಮುದ್ದೆ ಮಾಡ್ತೀರಾ ತೋರಿಸ್ಕೊಡ್ರಿ ಅಂತೇಳಿ. ಹಂಗಾಗಿ ಇದರಲ್ಲಿ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ನನಗೆ ಗೊತ್ತಿರೋದನ್ನು ನಿಮಗೆ ಹೇಳಿದ್ದೀನಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ಟ್ರೈ ಮಾಡಿ, ಯಾಕಂತಂದರೆ ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಯಾಕಂದರೆ ಒಂದೇ ಥರ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ಅಡುಗೆಗಳನ್ನು. ಅವ್ರವ್ರ ಅನುಕೂಲ, ಅವ್ರವ್ರು ಹೆಂಗೆ ಕಲ್ತಿರ್ತಾರೆ, ಅವ್ರವ್ರ ಮನೆಯಲ್ಲಿ ಹೆಂಗೆ ತೋರಿಸ್ಕೊಟ್ಟಿರ್ತಾರೆ ಹಂಗೆ ಮಾಡ್ತಾರೆ. ನಿಮಗೆ ಆದರೆ ಇದು ಇಷ್ಟ ಆಗಿತ್ತು ಅಂದರೆ ಮಾತ್ರ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.